ಸೇವಿಂಗ್ಸು ದಟ್ ಸೇವ್ ದಿ ಕಂಟ್ರಿ. ಯಾವುದು ಎಕ್ಸ್ಪೆಂಡಿಚರ್ ಎಕಾನಮಿ, ನಮ್ಮದು ಸೇವಿಂಗ್ ಎಕಾನಮಿ ಅಂದ್ರೇನು, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಎಕಾನಮಿ ಏನು ಗೊತ್ತಿಲ್ಲ. ನಾಳೆ ಏನಾದರೂ ತುರ್ತು ಪರಿಸ್ಥಿತಿನಲ್ಲಿ ಮಕ್ಕಳ ಫೀಸ್ ಕಟ್ಟಬೇಕು, ಆರೋಗ್ಯ ನೋಡ್ಕೋಬೇಕು, ಇದಕ್ಕೋಸ್ಕರ ಒಂದು ಕುಟುಂಬವನ್ನು ಸಾಕ್ಲಿಕ್ಕೋಸ್ಕರ ಅವರು ಸೇವಿಂಗ್ ಮಾಡ್ತಕ್ಕಂಥದ್ದು ಯಾರಿಗೂ ಸಹ ಗೊತ್ತಿರೋದಿಲ್ಲ, ಮನೆ ಯಜಮಾನರಿಗೂ ಸಹ ಗೊತ್ತಿರೋದಿಲ್ಲ. ಅವೆಲ್ಲ ವೈಟ್ ಮನಿ. ಆಮೇಲೆ ಈ ಆರ್ಥಿಕ ಕ್ಷೇತ್ರದಲ್ಲಿ ಡಿಸಾಸ್ಟರ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಡಿಮಾನಿಟೈಸೇಷನ್ ಬಂದಾಗ ಎಲ್ಲರೂ ಸಹ ಈ ಸೇವಿಂಗ್ಸ್ನ ತಗೊಂಡೋಗಿ ಬ್ಯಾಂಕ್ಗೆ ಹಾಕಿದ್ರು. ಬ್ಯಾಂಕ್ಗೆ ಆದ ತಕ್ಷಣ ಅದನ್ನು ಎಲ್ಲೆಲ್ಲಿ ಸಾಲ ಕೊಟ್ಟರು ಅಂತ ನಾನು ದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಮೊನ್ನೆ ಸಹ ನಾನು ನನ್ನ ಭಾಷಣದಲ್ಲಿ ಹೇಳಿದೆ, ತಾವು ಹೇಳಿದ್ರಿ ಬೇಸಿಕ್ ಆಗಿ ಎಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಈಗ ಕರ್ನಾಟಕ ರಾಜ್ಯವನ್ನು ತಾವು ನೋಡಿದಾಗ ದ ಸಿಗ್ನಿಫಿಕೆಂಟ್ ಪಿಲ್ಲರ್ ಆಫ್ ಕರ್ನಾಟಕ ಇದು ನಾನು ತಮ್ಮ ಎಕನಾಮಿಕ್ ಸರ್ವೆಯಿಂದ ಓದ್ತಾ ಇರೋದು. Karnataka's substantial services economy is the IT industry and the accelerating startup ecosystem. Indian software exports in the country financial year is pegged to be US dollar al noಡಿದಾಗ 170 billion ಇದೆ. Karnataka's contribution is almost 38%. 38% ಇರುವಾಗ more than 21 lakh white collared employees are there. ಆ ಸೆಕ್ಟರ್ಗೆ ನಾವು ಏನು ಮಾಡಿದ್ದೀವಿ, ಏನು ಮಾಡ್ತಾ ಇದೀವಿ ಅಂತ ಹೇಳಿ ಸಹ ಮುಖ್ಯಮಂತ್ರಿಗಳು ಭಾಳ ಬ್ರೀಫಾಗಿ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಬೆಂಗಳೂರು ಈಸ್ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ದಿ IT ಸೆಕ್ಟರ್. ಅದಾದ ನಂತರ ಈ ಈಗ ರೆವೆನ್ಯೂ ಡಿಫಿಸಿಟ್ ಇದೆ ಅಂತ ತಾವು ಹೇಳಿದ್ರಿ, ಮತ್ತು ಎಲ್ಲೂ ಸಹ ಟ್ಯಾಕ್ಸ್ ಮಾಡಿಲ್ಲ. ನಾನೇನು ಆರ್ಥಿಕ ತಜ್ಞ ಅಲ್ಲ, ಏನು ಇದರಲ್ಲಿ ಕೊಟ್ಟಿದ್ದೀರಿ, BCom ಓದಿರೋನು ಅಂದರೆ ಸ್ವಲ್ಪ ಬುದ್ಧಿ ಕಮ್ಮಿ ಇರೋನು, ತಾವು BE ಓದಿದ್ದೀರಿ, ಸ್ವಲ್ಪ ಬುದ್ಧಿ ಹೆಚ್ಚಿರುತ್ತೆ ಅಂತ ಅಷ್ಟೇ. ಈ ಬುದ್ಧಿ ಕಮ್ಮಿ ಇರೋನು ಈ ಬುಕ್ ಓದ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ನಿಮ್ಮದು ಆಲ್ ಇಂಡಿಯಾ ಬುದ್ಧಿ, ನಮ್ದು ಕರ್ನಾಟಕ ಅಲ್ಲ. ತಾವು ಕರ್ನಾಟಕದ ಬುದ್ಧಿ ಹಿರಿಯಿಂದ ತೆಗೆದುಕೊಂಡ್ಬಿಟ್ಟಿದ್ರೆ ನಾವು ಭಾಷಣ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಅದು ಪರತಂತ್ರ ಬುದ್ಧಿ ಇರೋದನ್ನ ಸ್ವಲ್ಪ ಮಾತಾಡಬೇಕಾಗಿ ಬುದ್ಧಿ ಯಾವಾಗ ಸ್ವಂತ ಇರ್ತದೆ, ಪರತಂತ್ರ ಇರೋದು. ಈ ಒಂದು IT ಸೆಕ್ಟರ್ ಆದ ತಕ್ಷಣ ಸ್ವಲ್ಪ ನಮ್ಮ ಸಭಾನಾಯಕರು ಸುಮ್ಮನೆ ಇದ್ರೆ ಭಾಳ ಸಂತೋಷ. IT ಸೆಕ್ಟರ್ ಆದ ತಕ್ಷಣ ಕರ್ನಾಟಕ ರಾಜ್ಯದ ಟೂರಿಸಂ ಡೆವಲಪ್ಮೆಂಟ್ ಅಲ್ಲಿ ಇದು ಇಟ್ಸ್ ಅನ್ಟ್ಯಾಪ್ಡ್ ಒನ್, ಹ್ಯೂಜ್. ಅದು ಹೇಳಿಲ್ಲ, ಸಾರಿ, ನಾನು ಸೆಕ್ಟರ್ ಒಂದು ಹೇಳಿಲ್ಲ. ಅದೇ ಅದು ಸ್ವಲ್ಪ ಗಮನಕ್ಕೆ ತರ್ತಾ ಇದ್ದೀನಿ. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್. ಈಗ ತಾವು ಬಂದಿರೋದ್ರಿಂದ ನಾನೇನು ಟೀಕೆ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ. ಐ ಆಮ್ ಜಸ್ಟ್ ಹೇಳ್ತಾ ಇದ್ದೀನಿ ಎಲ್ಲಿ ವಿ ಹ್ಯಾವ್ ಫೇಲ್ಡ್ ಅಂತ. ಇಟ್ಸ್ ಮೈ ಸ್ಟೇಟ್ ಟೂ. ಐ ಆಮ್ ಪ್ರೌಡ್ ಆಫ್ ಮೈ ಸ್ಟೇಟ್. ಕಾರಣ ಟೂರಿಸಮ್ ಅಲ್ಲಿ ಹ್ಯೂಜ್ ಕೆಪಾಸಿಟಿ ಇದೆ, ಅನ್ಟ್ಯಾಪ್ಡ್ ಸೆಕ್ಟರ್ ಅದು. ಯಾಕಂದರೆ ಎಷ್ಟು ನೀವು ಸರ್ವಿಸ್ ಸೆಕ್ಟರಲ್ಲಿ ತಗೋತೀರಿ ಅಷ್ಟೇ ಇದರಲ್ಲಿದೆ. ತಾವು ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರಿ, ಈಗ ಹ್ಯೂಜ್ ನಾವು 38% ಇದಿದೆ ಕಾಂಟ್ರಿಬ್ಯೂಷನ್ ಟು ದಿ ಎಕ್ಸ್ಪೋರ್ಟ್. ಅದರಲ್ಲಿ ನೋಡಿದಾಗ ತಾವು ಎಂಪ್ಲಾಯ್ಮೆಂಟ್ ಜಾಸ್ತಿ ಬರೋದಿಲ್ಲ. ಇಟ್ಸ್ ನಾಟ್ ಇವನ್ 15-16%ಗೆ ಮುಗಿದೋಗುತ್ತೆ ನಮ್ಮ ಸರ್ವಿಸ್ ಸೆಕ್ಟರಲ್ಲಿ. ಆದರೆ ಅಗ್ರಿಕಲ್ಚರ್ ಸೆಕ್ಟರು ಕಾಂಟ್ರಿಬ್ಯೂಷನ್ ಟು ದಿ GDP is less than 20%, but in terms of contribution, in terms of employment, it crosses more than 50%. ತಾವು ಕರೆಕ್ಟಾಗಿ ಹೇಳಿದ್ರಿ ಅದನ್ನು. ಆದ್ದರಿಂದ ಅಗ್ರಿಕಲ್ಚರ್ ಸೆಕ್ಟರ್ಗೆ ನಾವು ಹೆಚ್ಚಿನ ಹೊತ್ತು ಕೊಡಬೇಕಾಗಿತ್ತು. ಅಷ್ಟೊಂದು ಹೊತ್ತು ನಾವು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಕಾರ್ಯಕ್ರಮಗಳನ್ನ, ಯಾಕಂದರೆ ನಾನು ಓದುವಾಗ ತಮಾಷೆ ಆಗಿತ್ತು ನಮ್ಮ ಸದಸ್ಯರಿಗೆ. ಅವ್ರೇನು ತಿಳ್ಕೊಂಬಿಟ್ಟಿದ್ರು ನಾನು ಯಾವುದೋ ಬರ್ಕೊಂಬಂದು ಓದ್ತಾ ಇದ್ದೀನಿ ಅಂತ ಹೇಳಿ. ಈ ಆಕ್ಷನ್ ಟೇಕನ್ ರಿಪೋರ್ಟಲ್ಲಿ ಎಷ್ಟು ಕಾರ್ಯಕ್ರಮಗಳು ರದ್ದಾಗಿದೆ ಅಂತ ಇದರಲ್ಲಿ ಹೇಳಿದೆ. 32 ಕಾರ್ಯಕ್ರಮಗಳನ್ನ ತಾವು ರದ್ದು ಮಾಡಿದ್ದೀರಿ. ಆಲ್ಮೋಸ್ಟ್ ಅದು ಇಟ್ ಅಮೌಂಟ್ಸ್ ಟು 20,000 crores. ಸೊ ಇದನ್ನ ತಾವು ಮಾಡುವಾಗ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಆ ಒಂದು ಎಂಪ್ಲಾಯ್ಮೆಂಟ್ ಇರೋ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕು. ತಾವು ಹೇಳಿದ್ರಿ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ MSMEಗೆ ಅದನ್ನು ತಾವು ಏನು ಮಾಡ್ತೀರ ಅನ್ನೋದು ಸಹ ಹೇಳಲಿಲ್ಲ. ಇಂಡಸ್ಟ್ರಿಯಲ್ ಸೆಕ್ಟರ್ ನಮ್ಮದು ಅದೊಂದು ದುರಂತ. ತಮ್ಮ ಎಕನಾಮಿಕ್ ಸರ್ವೆ, ದ ಇಂಡಸ್ಟ್ರಿಯಲ್ ಸೆಕ್ಟರ್ ಇನ್ ಕರ್ನಾಟಕ ಹ್ಯಾಸ್ ಬೀನ್ ಎ ಲ್ಯಾಗಾರ್ಡ್ ಗ್ರೋಯಿಂಗ್ ಅಟ್ ಓನ್ಲಿ 6.1 CAGR, ಅಂದರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್, ಓವರ್ ದ ಲಾಸ್ಟ್ 5 years ಇನ್ GSVA, ಆಸ್ ಅಗೇನ್ಸ್ಟ್ 16.6 CAGR ಫಾರ್ ದ ಅಗ್ರಿಕಲ್ಚರ್ ಆ್ಯಂಡ್ 11.6 CAGR ಫಾರ್ ಸರ್ವಿಸ್ ಇನ್ ದಿ ಸೆಂಟರ್. ಅಂದರೆ ಇಂಡಸ್ಟ್ರಿಯಲ್ ಗ್ರೋತ್ ಆಗ್ತಾ ಇಲ್ಲ. ನಿಮಗೆ ಅದು ಎಂಪ್ಲಾಯ್ಮೆಂಟ್ ಕಮ್ಮಿ ಇದ್ರೂ ಕೂಡ ಅದಾಗದೆ ನೀವೇನೂ ಮಾಡಲಿಕ್ಕೆ ಆಗೋದಿಲ್ಲ.
ಇಂಡಸ್ಟ್ರಿಯಲ್ ಗ್ರೋತ್ ಭಾಳ ಕೆಳಗಡೆ ಹೋಗ್ತಾ ಇರೋದ್ರಿಂದ ಅದು ಒಂದು ಕಷ್ಟ. ಕರ್ನಾಟಕ ರಾಜ್ಯದಲ್ಲಿ ತಮ್ಗೆ ಹೇಳಿದೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ 64.6% of the land cultivated, largely depending on the rainfall with only 26.5% under the irrigation. ಇದರಲ್ಲಿ ನಾವು ಏನಾಗಿದೆ, share of crops, especially cereals, has been declining. As a share of total agriculture output in India and in Karnataka, fruits, vegetables, spices, condiments, animal husbandry and fisheries have been growing faster than crops, showing increased consumption and demand. ಆದ್ದರಿಂದ ಇಲ್ಲೂ ಸಹ ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಕೂಡ ಕಮ್ಮಿ ಬರ್ತಾ ಇದೆ. ಅದಲ್ಲದೆ ಈ ಇಂಡಸ್ಟ್ರಿಯಲ್ ಸೆಕ್ಟರ್ ನಾನು ಹೇಳುವಾಗ Karnataka's industrial GSVA of 90.4% is the lowest of the five and also lower than the national average of 26%. It is imperative to also focus on developing the industry subsectors like manufacturing and construction to balance the economy and provide large scale. ಈ ವಿಚಾರದಲ್ಲೂ ಸಹ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆ ತಾವು ಅದರಲ್ಲಿ ಏನು ಹೇಳಿಲ್ಲ. ಈ ಸೋಷಲ್ ಸ್ಟ್ರಕ್ಚರ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ತಾವು ಹೇಳಿದ್ರಿ ಹೆಲ್ತ್ ಎಜುಕೇಷನ್ ಮೇಲೆ ಭಾಳ ಒತ್ತು ಕೊಡ್ತೀವಿ ಅಂತ ಹೇಳಿ, ಅದರಲ್ಲೂ ಸಹ ಮಾಲ್ ನ್ಯೂಟ್ರಿಷನ್ ಈಗ ದೇಶದಲ್ಲಿ ಮೊಟ್ಟಮೊದಲನೇ ಸ್ಥಾನ ಮಧ್ಯಪ್ರದೇಶದಲ್ಲಿದೆ, ಎರಡನೇ ಸ್ಥಾನ ಗುಜರಾತಲ್ಲಿದೆ, ಮೊಟ್ಟಮೊದಲನೇ ಸ್ಥಾನ ಒಡಿಸ್ಸಾ, ಎರಡನೇ ಸ್ಥಾನ ಮಧ್ಯಪ್ರದೇಶ್, ಮೂರನೇ ಸ್ಥಾನ ಗುಜರಾತು. ನಾವು 6-7 ಸ್ಥಾನದಲ್ಲಿ ಇದ್ದೀವಿ ಮಾಲ್ ನ್ಯೂಟ್ರಿಷನ್ಸ್, ದೋ ಇಟ್ಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಇದರಲ್ಲಿ infrastructure ಅಂತ ಹೇಳಿದಾಗ ತಾವು ಎಜುಕೇಷನ್, ಹೆಲ್ತ್ ಆ್ಯಂಡ್ ಮೆಡಿಕಲ್ ಕೇರ್, ನ್ಯೂಟ್ರಿಷನ್, ವಾಟರ್ ಸಪ್ಲೈ ಆ್ಯಂಡ್ ಹೌಸಿಂಗ್, ಇನ್ ಮೆನಿ ಆಫ್ ದಿಸ್ ಏರಿಯಾಸ್ Karnataka's outlay on the social sector has declined as a percentage of GSTP from 8.03% in 2015-16 to 5.10 in 2021. This needs to be urgently increased. Is the economic survey report. ನೀವು ಯಾವುದೇ ಫಿಗರ್ ತಗೊಂಡ್ರು ಕೂಡ if you compare to 15-16 or why not 15-16, 18-19, post ಅದಕ್ಕೆ ಹೇಳಿದೆ ನಾನು, budget should be seen. See, economic survey is the picture which gives comparatively and the growth rate ಎಲ್ಲ ಇಟ್ಕೊಂಡು ನಾವು ಮಾಡ್ತಾರೆ. ಬಟ್ ಕೋವಿಡ್ ಟೈಮ್ನಲ್ಲಿ there is a dip in spending in all the sectors because the income was also less and other expenditures were high. And post COVID this is a recovery period. Now we are recovering from the COVID economic COVID to recovery period. ಆ ದೃಷ್ಟಿಯಿಂದ ನೋಡಿ there is a dip. ನಾವು ಅದೇ ಒಪ್ಕೊಂಡಿದ್ದೀವಲ್ಲ ಅದನ್ನು. ತಾವು ನಿರುದ್ಯೋಗದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಈಗ ನೆಟ್ ನ್ಯೂ ಸಬ್ಸ್ಕ್ರೈಬರ್ಸ್ ಆನ್ ಬಿಡಿ ಅದಲ್ಲ, Karnataka had 6.2 lakh new subscribers on the EPF system, one of India's foremost formal job creation states, contributing 10% to the total, which is more than its GDP contribution at 8.3%. In financial year 20, Karnataka created 8.1 lakh new jobs on EPF system, maintaining its 10% plus contribution. The pandemic year 21 saw a drop to 6.2 lakh new subscribers with 8% contribution to the national level. ಅದಲ್ಲದೆ ಕೆಲವು ಅಸೆಟ್ ಮಾನಿಟೈಸೇಷನ್ ಬಗ್ಗೆನೂ ಸಹ ಹೇಳಿದಿರಿ, ಟು ಮಾಪ್ ಆಫ್ ದಿ ರೆವೆನ್ಯೂ. ಮಾದೇವ್ ಸ್ವಾಮಿಗಳು ಸ್ವಲ್ಪ ತಾವು ಅಸೆಟ್ ಮಾನಿಟೈಸೇಷನ್ ಬಗ್ಗೆನೂ ಸಹ ತಾವು ಹೇಳಿದಿರಿ. ತಾವು ಕೇಂದ್ರ ಸರ್ಕಾರದ ಪಾಲಿಸಿನ ಇಲ್ಲೂ ಫಾಲೋ ಮಾಡ್ತಾ ಇದ್ದೀರಿ. ಅದರಲ್ಲೂ ಸಹ ಕೆಲವನ್ನ ಖಾಸಗೀಕರಣ ಮಾಡ್ತಕ್ಕಂಥ ವಿಚಾರ ಬಂದಾಗ monetization fueling the future growth seeks to answer a big challenge to all the state governments, that of the resources mobilized to meet the developmental needs. ಪೂರ್ವಜರು ಮಾಡಿರ್ತಕ್ಕಂಥ ಆಸ್ತಿ ಮಾರಿ ನಾವೇನಾದರೂ ಮಾಡಬೇಕಂತಕ್ಕದ್ದು ಏನೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ದ ರೋಬಸ್ಟ್ ಎಕಾನಮಿ ಇರ್ತಕ್ಕಂಥ ರಾಜ್ಯದಲ್ಲಿ ಏನು ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಮಾರ್ತಕ್ಕಂಥದ್ದು ಏನೂ ಬೇಕಾಗಿಲ್ಲ. ಅದಲ್ಲದೆ ತಾವು ಎಜುಕೇಷನಲ್ಲೂ ಸಹ ಹೇಳಿದ್ರಿ. ಈಗ ಎಜುಕೇಷನ್ ಯಾವ ಸ್ಥಿತಿ ಅಂತಿದ್ರೆ
School enrollment data in Karnataka shows clearly that the average enrollment across the classes 1, 2, 3 over the last 10 years has been stagnating and possibly trending down. Down. ಸೊ ಅದರಲ್ಲೂ ಸಹ ಅದಕ್ಕೆ ನಾವೇನು ಸಹ ತಾವು ಹೇಳಿದ ಸರ್ವ ಶಿಕ್ಷೆ ಅಭಿಯಾನ ವಿಚಾರದಲ್ಲೂ ಸಹ ಅದು ನಿಂತಿದೆ ಅಂತ ಹೇಳಿ ಅದರಲ್ಲೂ ಸಹ ನಾವು ಭಾಳ ಮಾಡಬೇಕಾಗಿದೆ. ತಾವು ಮೊನ್ನೆ ತಮ್ಮ ಬಜೆಟ್ ಭಾಷಣದಲ್ಲಿ 1 ಟ್ರಿಲಿಯನ್ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಬಜೆಟಲ್ಲಿ ಇಲ್ಲ, ಫಿಕ್ಕಿನಲ್ಲಿ. ಬಟ್ 1.5 ಗುರಿ ಇದೆ ಅಂತ ಹೇಳಿದ್ರಿ. ಅವ್ರು ಹೇಳಿದ್ರು ತಮ್ಮದಲ್ಲ. ಆದರೆ ಐ ಆಮ್ ಸಾರಿ, ಇಲ್ಲೇನಿದೆ ಅಂದರೆ ನೀವು 1 ಟ್ರಿಲಿಯನ್ GSTB ಬೈ 2032 ಅಂತ ಹೇಳಿದಿರಿ. ಆದರೆ ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಆದರೆ 1.5 ಟ್ರಿಲಿಯನ್ಗೆ ತೊಗೊಂಡು ಹೋಗ್ತೀವಿ 225 ಅಂತ. ಅದು ಎಲ್ಲಿಂದ ತೊಗೊಂಡು ಹೋಗ್ತಾರೆ ಅನ್ನೋದು ನನಗೂ ಸಹ ಗೊತ್ತಿಲ್ಲ. ಅವರು ಅಂಥ ಮೇಧಾವಿಗಳಿದ್ದರೆ ಸ್ವಲ್ಪ ಕರೆದು ಮಾತಾಡ್ಬಿಟ್ಟು ಹೆಂಗಪ್ಪ ತೊಗೊಂಡು ಹೋಗೋದು ಅಂತ ಕೇಳೋದು ಭಾಳ ಉತ್ತಮ ಅಂತ ನನಗೆ ಅನಿಸುತ್ತೆ. ಈ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಅಂತ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ತಮಗಾದರೂ ಕೆಲವು ಯಾಕಂದರೆ ಇದರಲ್ಲಿ ಭಾಳಷ್ಟು ಜನ ಎಕ್ಸ್ಪರ್ಟ್ಸ್ ಕಮ್ಮಿ. ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮಲ್ಲಿ ಚಿದಂಬರಮ್ಮು, ಮನಮೋಹನ್ ಸಿಂಗ್, ಪ್ರಣಬ್ ಮುಖರ್ಜಿ ಇದ್ದರು. ದೋ ಪ್ರಣಬ್ ಮುಖರ್ಜಿ ವಾಸ್ ನಾಟ್ ಎನ್ ಎಕನಾಮಿಸ್ಟ್. ಚಿದಂಬರಂ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮ್ಯಾನೇಜ್ ಮಾಡೋರು. ಅಲ್ಲಿ ನಿಮ್ಮ ಭಾರತೀಯ ಜನತಾ ಪಾರ್ಟಿಯವ್ರ ಸರ್ಕಾರ ಬಂದಮೇಲೆ ಅರುಣ್ ಜೇಟ್ಲಿ ವಾಸ್ ಎ ಸುಪ್ರೀಂ ಕೋರ್ಟ್ ಲಾಯರ್, ಈ ವಾಸ್ ಎ ಫೈನಾನ್ಸ್ ಮಿನಿಸ್ಟರ್. ಈಗಲೂ ಸಹ ನಿರ್ಮಲಾ ಸೀತಾರಾಮನ್ ಅವರು ಶಿ ಈಸ್ ನಾಟ್ ಎನ್ ಎಕನಾಮಿಸ್ಟ್ ಬಟ್ ಶಿ ಈಸ್ ಎ ಗುಡ್ ಆರೇಟರ್ ಅಂತ ಹೇಳಿ ಇದ್ದಾರೆ. ಅದರಿಂದ ಅಷ್ಟು ಈಸಿಯಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ತಮಗಾದರೂ ಇಲ್ಲೂ ಸಹ ಭಾಳಷ್ಟು ಜನ ಭಾಷಣ ಮಾಡೋವಾಗ ಹೇಳಿದ್ರು, ಒಬ್ಬರೇ ಸೆಕ್ರೆಟರಿ ಅವರು 10 ವರ್ಷದಿಂದ ಇದ್ದಾರೆ ಅಂತ ಹೇಳಿದರೆ ದೇರ್ ಇಸ್ ಒಂಥರ ಪಾಸಿಟಿವ್ ಆಫ್ ಟ್ಯಾಲೆಂಟ್ಸ್ ಇನ್ ದಿ ಎಕನಾಮಿಕ್ ಫೀಲ್ಡ್ ಅಂತ ಅನಿಸುತ್ತೆ ನನಗೆ. ಸರ್, ಈಗ ಎಕಾನಮಿ ಅದೇ ಆಗಲೇ ಹೇಳಿದ್ನಲ್ಲ, ಇಟ್ಸ್ ಎ ಬಿಗ್ ವರ್ಡ್. ಎಕನಾಮಿಕ್ ವರ್ಲ್ಡಲ್ಲಿ ಭಾಳಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ. ಆ್ಯಂಡ್ ಬೆಂಗಳೂರಿನಲ್ಲಂತೂ ಭಾಳಷ್ಟು ಇನ್ಸ್ಟಿಟ್ಯೂಷನ್ಸು ಇದ್ದಾವೆ ಎಕನಾಮಿಕ್ ಮ್ಯಾನೇಜ್ ಮಾಡೋಕ್ಕೆ. ಭಾಳಷ್ಟು ಜನ ಇದ್ದಾರೆ. ಮತ್ತು ಒಂದೊಂದು ಫೀಲ್ಡಲ್ಲಿ ಒಂದೊಂದು ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ. ಸೋಷಲ್ ಫೀಲ್ಡಲ್ಲಿ ಬೇರೆ ಇದ್ದಾರೆ, ಪ್ಯೂರ್ ಎಕನಾಮಿಕ್ ಗ್ರೋತಲ್ಲಿ ಬೇರೆ ಇದ್ದಾರೆ. ಸೊ ಎಲ್ಲರದ್ದು ಕೂಡ ಸಹಾಯ ಸಿಗ್ತಾ ಇರ್ತದೆ, ಸಲಹೆಗಳು ಸಿಗ್ತಾ ಇರ್ತದೆ. ಇಲ್ಲಿ ಏನಂತಂದರೆ, ಒಂದು ಸ್ಟೇಟ್ ಬಜೆಟ್ ಆ್ಯಂಡ್ ಸ್ಟೇಟ್ ಫೈನಾನ್ಸಸ್ ಮ್ಯಾನೇಜ್ಮೆಂಟ್ ಮಾಡೋದು ಒಂದು ಕ್ರಾಫ್ಟ್. ಅದು ಇಟ್ಸ್ ಎ ಕ್ವಶನ್ ಆಫ್ ಟೈಮ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್. ಯಾವ ಸಮಯಕ್ಕೆ ಎಷ್ಟು ದುಡ್ಡು ಇರಬೇಕು ಅದು ನೋಡ್ಕೋಬೇಕಾಗುತ್ತೆ. ಈಗ ಸ್ಯಾಲ್ರಿ ಡೇಟ್ ಬಂದಾಗ ನಾವು ಸ್ಯಾಲ್ರಿಗೆ ಎಷ್ಟು ದುಡ್ಡು ಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಸೇರಿಸುವಂಥದ್ದು ಉದಾಹರಣೆ ಕೊಡ್ತಾಯಿದ್ದೀವಿ. ಅದೇ ರೀತಿ ಯಾವ್ಯಾವ ಪ್ರಾಜೆಕ್ಟಿಗೆ ಯಾವಾಗ ಎಷ್ಟೆಷ್ಟು ಕೊಡಬೇಕಾಗುತ್ತೆ. DBT ಇದ್ದರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಬೇರೆ, ಪ್ರೊಜೆಕ್ಟ್ ಮೋಡಿದ್ರೆ ಅದು ಬೇರೆ. ಸೊ ದೇರ್ ಈಸ್ ಎ ಡಿಫ್ರೆಂಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ದಿಸ್ ಕ್ರಾಫ್ಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕೆಲವರೆಲ್ಲ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಳ್ಳೆಯ ಸುಭಿಕ್ಷೆ ಕಾಲದಲ್ಲೂ ಮಾಡಿದ್ದಾರೆ, ಕಷ್ಟ ಕಾಲದಲ್ಲೂ ಮಾಡಿದ್ದಾರೆ, ಚಾಲೆಂಜಿಂಗ್ ಟೈಮ್ಸಲ್ಲೂ ಮಾಡಿದ್ದಾರೆ. ಹೀಗಾಗಿ ಪಾಸಿಟಿ ಆಫ್ ಟ್ಯಾಲೆಂಟ್ಗಿಂತ ಕ್ರಾಫ್ಟ್ ಏನಿದೆ ಮಾಡಿ. ಬಟ್ ಎಕನಾಮಿಕ್ ಫೀಲ್ಡಲ್ಲಿ ಬೈಕಾಷ್ಟು ಜನ ಇದ್ದಾರೆ, ಅದೇನು ಕಡಿಮೆ ಏನಿಲ್ಲ, ಭಾಳಷ್ಟು ಜನ ಇದ್ದಾರೆ. ಇಲ್ಲ, ಅದರ್ವೈಸ್ ಎಲ್ಲೋ ಹೋಗ್ಬಿಡ್ತಿದ್ವಿ ನಾವು. ಯಾರಾದರೂ ಎರಡೂ ಸ್ಥಿತಿ ಗೊತ್ತಿರೋರು ಕಂಟಿನ್ಯೂಟಿನಲ್ಲಿ ಇದ್ರೆ ಥಿಂಗ್ಸ್ ವುಡ್ ಬಿ ಬೆಟರ್. ನಾವು ಟೀಕೆ ಮಾಡಲಿಲ್ಲ. ಪಾಸಿಟಿವ್, ದೇರ್ ಇಸ್ ನೋ ಕ್ಯಾಂಡಿಡೇಟ್, ದೇರ್ ಇಸ್ ನೋ ಮೆಟೀರಿಯಲ್ ಅವೈಲಬಲ್ ಅಂತೆಲ್ಲ. ಎಕ್ಸ್ಪೀರಿಯನ್ಸ್ ವಿತ್ ಕಂಟಿನ್ಯೂಟಿ ಆಲ್ವೇಸ್ ಪೇಚಸ್. ಮುಖ್ಯಮಂತ್ರಿಗಳೇ, ಈ ವಿಚಾರದಲ್ಲಿ H. ವಿಶ್ವನಾಥ್ ಅವರು ಭಾಳವಾಗಿ ಮಾತನಾಡಿದ್ರು. ಹಿಂದೆನೂ ಕೂಡ ಶ್ರೀನಿವಾಸ ಮೂರ್ತಿಯವರು 7 ವರ್ಷನೋ 8 ವರ್ಷನೋ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಇದ್ರು. INS ಪ್ರಸಾದ್ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಈ ವಿಚಾರ ಪ್ರಸ್ತಾಪ ಮಾಡಿದವರು H. ವಿಶ್ವನಾಥ್ ಅವರು. ನಮ್ಮ ಲಾ ಮಿನಿಸ್ಟರ್ ಹೇಳ್ದಂಗೆ ನಂಜುಂಡಪ್ಪ ಅವರು ಇದ್ದರು. ನಂಜುಂಡಪ್ಪ ಅವರು ಪ್ಲಾನಿಂಗ್ ಸೆಕ್ರೆಟರಿ ಇದ್ದರು. ದೇವರಾಜ್ ಅರಸ್ ಅವ್ರಿಗೆ ಪ್ಲಾನಿಂಗ್ ಅಡ್ವೈಸರ್ ಅಂತ ಇದ್ದರು. ಹಾಂ, ಅವ್ರೇನು ನಾನ್ IAS ಇದ್ದರು. ಬಟ್ ಈಗ ಅದಕ್ಕೆ ನಂಜುಂಡಪ್ಪ ವರದಿನೂ ಕೂಡ ಆ ಹಿನ್ನೆಲೆಯಲ್ಲೇ ಕೂಡ ಬಂದಿದೆ. ಅವತ್ತು ಎಲ್ಲ ಪ್ಲ್ಯಾನಿಂಗ್ ಮಾಡಿದರವರು. ಮತ್ತು ಇನ್ಫ್ಯಾಕ್ಟು ಕರ್ನಾಟಕದಲ್ಲಿ 2 ರೂಪಾಯಿಗೆ kg ಅಕ್ಕಿ ಮತ್ತು ಮಕ್ಕಳಿಗೆ ಸಮವಸ್ತ್ರ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೆ ನಂಜುಂಡಪ್ಪ ಅವರು. ಜನತಾ ಮನೆಗಳನ್ನು ದೇವರಾಜ್ ಅರಸರ ಕಡೆಯಿಂದ ಮಾಡಿಸಿರುವಂಥದ್ದೇ ನಂಜುಂಡಪ್ಪ ಅವರು. ಹಿ ವಾಸ್ ಅ ಮ್ಯಾನ್ ಬಿಹೈಂಡ್ ಇಟ್. ತಾವು ಹೇಳಿದ್ರೆ ಕ್ರಾಫ್ಟ್ ಆಫ್ ಮೇಕಿಂಗ್ ದಿ ಎಕನಾಮಿ ಅಂತ ಹೇಳಿ ಮ್ಯಾನೇಜ್ಮೆಂಟ್. ಅದೇ ಪಾಲಿಟಿಕ್ಸ್ ಇಸ್ ದಿ ಆರ್ಟ್ ಆಫ್ ಕ್ಯಾಪ್ಚರಿಂಗ್ ಪವರ್ ಆ್ಯಂಡ್ ಕ್ರಾಫ್ಟ್ ಆಫ್ ರಿಟೈನಿಂಗ್ ಪವರ್ ಅಂತೇಳಿ
ಯಾರೋ ಒಬ್ಬರು ಪ್ರಶ್ನೆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಬಂದಾಗ ಪ್ರಶ್ನೆ ಕೇಳಿದರು ಪೊಲಿಟಿಷಿಯನ್ಸ್ಗೆ. ಪೊಲಿಟಿಷಿಯನ್ ಅವ್ರು ಕೇಳಿದರು ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್ ಅಂತ ಸ್ಟೂಡೆಂಟ್ಸ್ಗೆ. ಅವ್ರು ಸರಿಯಾಗಿ ಹೇಳಕ್ಕೆ ಬರಲಿಲ್ಲ. ಅವಾಗ ನುಡ್ತಂಥ ಎಕ್ಸ್ಪೀರಿಯನ್ಸ್ ಇರೋ ಪೊಲಿಟಿಷಿಯನ್ ಹೇಳಿದರು, ಪೊಲಿಟಿಕಲ್ ಸೈನ್ಸ್ ಈಸ್ ಸೈನ್ಸ್ ಆಫ್ ಆಲ್ ಸೈನ್ಸಸ್. Scientists might prepare an atom bomb, but where to use it, how to use it, and when to use it, it depends on the president of a country or a prime minister of a country. So, political science is science of all sciences. ಪುಟಿನ್ ಯೂಸ್ ಮಾಡಿದಾಗೆ ಅಲ್ಲ ಪುಟಿನ್ ಯೂಸ್ ಮಾಡಿದಾಗೆ ಅಂತ ಹೇಳೋದು. ಫಿಸಿಕಲ್ ಮ್ಯಾನೇಜ್ಮೆಂಟ್ ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ತಾವು ಮೆನ್ಷನ್ ಮಾಡ್ತಾ ಇದ್ರಿ. The annual average share of the state's own tax in the last 5 years is about 7.2%. The serious cause for concern is the declining share of the central taxes. ತಾವು ಹೇಳಿದ ಸೆಂಟ್ರಲ್ ಟ್ಯಾಕ್ಸ್ ಅಲ್ಲಿ ಪೂಲ್ ಜಾಸ್ತಿ ಬರ್ತಾ ಇದೆ ನಮಗೆ ಅಂತ ಹೇಳಿ. What economic survey says is, which has been declining continuously from 2.57% in 2016-17 to 1.11% in 2021. ಮತ್ತೆ ಈ 15th ಫೈನಾನ್ಸ್ ಕಮಿಷನ್ ಅಲ್ಲೂ ಕೂಡ ಕರ್ನಾಟಕ ಡ್ಯೂರಿಂಗ್ ದ 15th ಫೈನಾನ್ಸ್ ಕಮಿಷನ್ ಪೀರಿಯಡ್ ಇಸ್ ದ ಡಿಕ್ಲೈನ್ ಇನ್ ದ ಶೇರ್ ಆಫ್ ಸ್ಟೇಟ್ ಇನ್ ದ divisible of pool of central taxes. 3.26. It has declined from 1.98% during the 14th finance commission period of 1.5% in 2020-21 and also during the 5-year period. Karnataka, this is a prediction of the economic survey. Karnataka could see the decline in the central tax transfers by about 24.5% between the two commissions' recommendations, which is going to pose a severe challenge for the state to cope up with the next 5 years. ಅದರ ಬಗ್ಗೆನೂ ಸಹ ತಾವು ಅಷ್ಟು ವಿಸ್ತಾರವಾಗಿ ಹೇಳಿಲ್ಲ. ಅಲ್ಲ ಈಗ ಮುಗಿಸ್ಬಿಡ್ತೀನಿ. 13th ಮತ್ತೆ ಅದರಲ್ಲೂ ಇದೆ ನಿಮ್ಮ 15th commission estimates that if the state follows the fiscal deficit targets as suggested by the commission, the outstanding liabilities is expected to be 27.1%. Even by 2025-26, which is the last year of the finance commission period. Committed expenditure della ನಾನು ಹೋಗೋದಿಲ್ಲ. ಏನು ಕೇಳಬೇಕಾದ್ರೆ ಕನ್ಫ್ಯೂಸ್ ಆಗತ್ತಿದೆ. ಏನು ಕೇಳಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲ ಕಮಿಟೆಡ್ ಎಕ್ಸ್ಪೆಂಡಿಚರು ಅದೆಲ್ಲ ಇದ್ದೇ ಇದೆ. ಅವರು ಹೇಳಿದ್ದಾರೆ ಇಲ್ಲ ಇದೆ. ಬಟ್ ವಿತ್ ದ ಡಿಕ್ಲೈನ್ ಇನ್ ದ ಶೇರ್ ಆಫ್ ಸ್ಟೇಟ್ ಇನ್ ದಿ ಸೆಂಟ್ರಲ್ ಗವರ್ಮೆಂಟ್ ಡಿವ್ಯಾಲ್ಯೂಯೇಷನ್ ಪ್ಲಾನ್ ಅಂಡ್ ವಿತ್ GST ಇನ್ ಪ್ಲೇಸ್, ದ ಪ್ರೆಷರ್ ಆನ್ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಹ್ಯಾಸ್ ಇನ್ಕ್ರೀಸ್ ಮ್ಯಾನಿಫೋಲ್ಡ್. ಅದನ್ನು ಯಾವ ರೀತಿ ಮಾಡ್ತೀರಾ ಅಂತ ಗೊತ್ತಿಲ್ಲ. ಮತ್ತೊಂದು ಪಾಯಿಂಟು ಮಾನ್ಯ ಮುಖ್ಯಮಂತ್ರಿಗಳೇ, ಈ ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್ ಇದೆ ನೋಡಿ. ಆಸ್ ಪರ್ ದ ಪಾಪ್ಯುಲೇಷನ್ ಸೆನ್ಸಸ್ 2011, agriculture supports 13.74 million workers, of which 23.61% are cultivators and 25.67% agriculture workers. ಇದರ ಬಗ್ಗೆನೂ ಅಷ್ಟು ಆಳವಾಗಿ ಎಲ್ಲೂ ಹೇಳಕ್ಕೆ ಹೋಗಲಿಲ್ಲ. ತಾವು ಫಿಶರೀಸ್ ಬಗ್ಗೆ ಹೇಳಿದ್ರಿ. ಹ್ಯೂಜ್ ಪೊಟೆನ್ಷಿಯಲ್ಸ್ ಇದೆ ನಮ್ಮಲ್ಲಿ. ಸಮುದ್ರ ಇದೆ, ನದಿಗಳಿದೆ. ಸಮುದ್ರಕ್ಕೆ ಡೀಪ್ ಸಿ ಹೋದರೆ ಮಾತ್ರ ನಿಮಗೆ ಒಳ್ಳೆ ಫಿಶ್ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ತೆಲಂಗಾಣ, ಆಂಧ್ರ. ಅಲ್ಲಿ ಅಕ್ವಾ ಕಲ್ಚರು ಪಾಂಡಲ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಕ್ವಾಲಿಟೀಸ್ ಎಲ್ಲ. ಅಕ್ವಾ ಕಲ್ಚರು ಈ ಪ್ರಾನ್ಸು ಆ್ಯಂಡ್ ಅದರ್ ಅಲೈಡ್ ಸ್ಪೀಸೀಸ್ ಡೆವಲಪ್ಮೆಂಟ್, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅಲ್ಲ ಫಿಶ್ಶು ಇದೆ. ಅಲ್ಲ ಫಿಶ್ಶು ಇದೆ, ಬಟ್ ನಿಮಗೆ ಈಗ ವಿದೇಶಗಳಲ್ಲಿ ಬೇಡಿಕೆ ಇರುವಂಥ ಫಿಶ್ ಏನಿದೆ, ಪ್ರಾನ್ಸದ್ದು ಬೇರೆ, ಅದು ಅಕ್ವಾ ಕಲ್ಚರಲ್ಲಿ ಬರ್ತದೆ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹಾಳಾಗೇ ಹೋಯ್ತದೆ. ಭಾಳಷ್ಟು ಈಗ ವೆದರ್ ಇದರಿಂದ ಎಲ್ಲ ಹಾಳಾಗಿ ಹೋಗಿದೆ. ಭಂಡಾರ ಕೇಳಿ ನಮ್ಮಲ್ಲೂ ಕೂಡ ಕೆಲವರೆಲ್ಲ ಪಾಂಡ್ಸ್ ಎಲ್ಲ ಮಾಡಿ ಅವು ಕೂಡ ಭಾಳಷ್ಟು ಸಾಲಾಗೆಲ್ಲ ಮಾಡ್ಕೊಂಡು ಭಾಳ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ವಿ. ಈಗ ಮೀನುಗಾರ ಸಂಖ್ಯೆ ನೋಡಿದಾಗ ದೇರ್ ಆರ್ ಅಬೌಟ್ 6.84 lakh fishermen in the state, of which 3.31 lakh fishermen in the marine and 6.53 lakh fishermen are in the inland, who are involved in the various fisheries activities, inland activities.
ಸೊ ಇದರಲ್ಲಿ ಕೂಡ ಇದರಲ್ಲಿ 6th ಪೊಸಿಷನ್ ಇನ್ ಎಂಟೈರ್ ಕಂಟ್ರಿ ನಾವು ಇರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ನೋಡಿದಾಗ ಆಲ್ಮೋಸ್ಟ್ 0 ಅಂತ ಹೇಳ್ಬೋದು. ಆ ಪಾಪ್ಯುಲೇಷನ್ ನೀವು ಕಂಪೇರ್ ಮಾಡಿದಾಗ 2021 allocation of 850 lakhs was made, and later the budget allocation was reduced to 500 lakhs. Under the scheme, further considering the demand to the scheme, 50 lakh was reappropriated from supply of kerosene to the traditional boats. ತಾವು ಹೇಳಿದ್ರಿ ಎಷ್ಟು ಹೈ ಸ್ಪೀಡ್ ಬೋಟ್ಸ್ನ ಖರೀದಿ ಮಾಡ್ತೀವಿ ಅಂತ ಹೇಳಿ, ಅವ್ರಿಗೆ ಹಣನೇ ಕೊಡೋಕ್ಕಾಗ್ತಾ ಇಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕಾಗ್ತಾ ಇದೆ? ಒನ್ ಥಿಂಗ್, ಡೀಸೆಲ್ ಸಬ್ಸಿಡಿ ಏನಿದೆ, ಇನ್ಫ್ಯಾಕ್ಟ್ ವಾಟ್ ವಾಸ್ ವಿ ಪ್ರಾಮಿಸ್ಡ್ ವಿ ಹ್ಯಾವ್ ಗಿವನ್ ಮೋರ್. ನಾನೇ ಮೊನ್ನೆ ಅದಕ್ಕೆ ಮತ್ತೆ ಅಡಿಷ್ನಲ್ ಹಣವನ್ನು ಕೊಟ್ಟಿದ್ದೇನೆ. ಬಾಕಿ ಇರೋದು ಅಷ್ಟೇ ಅಲ್ಲ, ಕ್ಯಾಲ್ಕುಲೇಷನ್ ಪ್ರಕಾರ ಆಲ್ಮೋಸ್ಟ್ 14 ಮಂತ್ಸದ್ದೆಲ್ಲವೂ ಕೂಡ ನಾವು ಸಂಪೂರ್ಣವಾಗಿ ಹಣವನ್ನು ಒದಗಿಸಿದ್ದೇವೆ. ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ನಮ್ಮ ಪ್ರಧಾನಮಂತ್ರಿಗಳದ್ದು ಸಹ ಮೇಜರ್ ಕಾರ್ಯಕ್ರಮ. ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಆತ್ಮನಿರ್ಭರ್, ಈಗ ಆತ್ಮಕಾಲ್ ಏನೇನೋ ಆಗಿದೆ. ಇದರಲ್ಲಿ ತಾವು ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನಾ ಲಾಂಚ್ ಇಸ್ 17-18 is a flagship program of the skill development. ನಮ್ಮ ಪೂಜಾರಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಫಿಶರೀಸ್ ಅವ್ರು ನೆನ್ನೆ ತೋರಿಸಿದೆ, ಅದನ್ನು ನೋಡೋಕ್ಕೆ ತಯಾರಿಲ್ಲ. ಅವರು ನಾವು ಆಕ್ಷನ್ ರಿಪೋರ್ಟ್ ನೋಡಿ ಅಂದರೆ ಓಡೋಗ್ತಾ ಇದ್ದಾರೆ, ನೋಡೋಕ್ಕೆ ತಯಾರಿಲ್ಲ. ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ತಮ್ಗೆ ಹೇಳ್ತೀನಿ, ತಾವು ಹೇಳಿದ್ರಿ ಸರ್, ಮೇಜರ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ದ ಪ್ರೈಮ್ ಮಿನಿಸ್ಟರ್ ತಮ್ಮದು ಸಹ ಇದೆ. ಆದರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಔಟ್ ಆಫ್ ಅನ್ ಆನ್ಯುವಲ್ ಟಾರ್ಗೆಟ್ ಆಫ್ 87,603 youth ಟು ಬಿ ಸ್ಕಿಲ್ಡ್ ಇನ್ ದ ಇಯರ್ 2022, ಇಲ್ಲಿವರೆಗೂ 34,212 youth have been trained and 9,038 ಅದರಲ್ಲಿ ಎಂಪ್ಲಾಯ್ಡ್. ಅಂದರೆ ಅದು ಸ್ಕಿಲ್ ಡೆವಲಪ್ಮೆಂಟಲ್ಲೂ ಸಹ ಕೇಂದ್ರದಿಂದ ಬರ್ತಕ್ಕಂಥ ಹಣ ಕೂಡ ಸಹ ಸಂಪೂರ್ಣವಾಗಿ ನಿಂತಿದೆ. ಯಾಕಂದರೆ ಇಟ್ಸ್ ಅ ಮೇಜರ್ ಫ್ಲಾಗ್ಶಿಪ್ ಪ್ರೋಗ್ರಾಮ್. ನಾನು ಅದನ್ನು ನಿಮ್ಮ ಬುಕ್ಕಲ್ಲೇ ಇದೆ, ವಿಡಿಯೋಲ್ ನಾನು ತರಲಿಲ್ಲ, ನಾನು ಅದನ್ನು ಓದು ಹೇಳಿದ್ದೀನಿ ನನ್ನ ಭಾಷಣದಲ್ಲಿ. ಆದ್ದರಿಂದ ಈ ಏನು ತಾವು ಅನೌನ್ಸ್ ಮಾಡಿರೋದರಲ್ಲಿ ತಾವು ನೋಡಿದಾಗ ಈ ಯಾವ ರೀತಿ ಇದನ್ನು ಯಾಕಂದರೆ ಟ್ಯಾಕ್ಸ್ ಇಲ್ದೇವ್ರ ಬಜೆಟ್ ಇದು. BJP ಪ್ರಣಾಳಿಕೆ ಅಂದ್ರೂ ತಪ್ಪಾಗಲಾರ್ದು, ಯಾಕಂದರೆ ಚುನಾವಣೆಗೆ ಏನಾದರೂ ಹೋಗ್ಬೇಕಾದ್ರೆ ಈ ಥರ ಬಜೆಟ್ಗಳು ಬರುತ್ತೆ. ಅದಲ್ಲದೆ ಅದ್ಯಾರೋ ನಿಮ್ಮ BJP ಅವರು ಕೆಲವು ಸದಸ್ಯರು ಕೇಳಿದ್ರು, ಏನು ಸರ್ ಬಜೆಟಲ್ಲಿ ಭಾಳ ಏನು ಪಟಾಕಿ ಹೊಡಿತಾ ಇಲ್ಲ ಅಂತೇಳಿ. ಬಜೆಟಲ್ಲಿ ಯಾರೋ ಪಟಾಕಿ ಹೊಡಿಯೋಕ್ಕಾಗತ್ತಾ? ಕೂಲಾಗಿ ಹೇಳಬೇಕು. ರಾಜ್ಯಪಾಲರ ಭಾಷಣದಲ್ಲಿ ಪಟಾಕಿ ಎಲ್ಲ ಸಿಡಿಸ್ಬೋದು, ಅದೇನು ತೊಂದರೆ ಇಲ್ಲ. ಆದ್ದರಿಂದ ಮಾನಿಟೈಸೇಷನ್ ಅಂತ ಅದರಲ್ಲಿ ಈಗ NGF ಒಂದು ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ಮತ್ತು ಮೈಸೂರು ಲ್ಯಾಬ್. ದಯವಿಟ್ಟು ಈ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಕರ್ನಾಟಕ ಇಸ್ ಎ ಫ್ಲ್ಯಾಗ್ಶಿಪ್ ಅಂತ, ಅಂದರೆ ಇಸ್ ಎ ಪರ್ನಿಯರ್ ಇನ್ ಪಬ್ಲಿಕ್ ಸೆಕ್ಟರ್. ಇದು ಸೆಕ್ಟ್ರಲ್ಲಿ ಸುಮಾರು 50-60 ಪಬ್ಲಿಕ್ ಸೆಕ್ಟರ್ ಇರ್ತಕ್ಕಂಥ ಊರು. ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇವತ್ತೇನಾದರೂ IT ಸೆಕ್ಟರ್ದು 2ನೇ ಕ್ಯಾಪಿಟಲ್ ಆಗಿದೆ ಅಂತ ಹೇಳಿದ್ರೆ ಆಫ್ಟರ್ ಕ್ಯಾಲಿಫೋರ್ನಿಯಾ, ಇಟ್ಸ್ ಓನ್ಲಿ ಬಿಕಾಸ್ ಅವರ್ ಪಬ್ಲಿಕ್ ಸೆಕ್ಟರ್. ದಯವಿಟ್ಟು ಈಗ ಅದರಲ್ಲಿ ನೀವು ಗ್ರೀನ್ ಎಕ್ಸ್ಪೋ ಮಾಡ್ತೀವಿ ಅಂತ ಹೇಳಿದ್ರಿ, ಸರ್ಕಾರದ ದುಡ್ಡ ಖಾಸಗಿಯವ್ರ ದುಡ್ಡ ಅಂತ ಅಲ್ಲಿ ಕ್ಲಾರಿಟಿ ಇಲ್ಲ. ಆದ್ದರಿಂದ ಈ 21,000 ಕೋಟಿ ಇದರಲ್ಲಿ ವೆಚ್ಚದಲ್ಲಿ ವರ್ತುಲ ರಸ್ತೆಗಳನ್ನು ಮಾಡಕ್ಕೆ ಹೊರಟಿದ್ದಾರೆ ಬೆಂಗಳೂರು ಸಿಟಿನಲ್ಲಿ, ಔಟರ್ ರಿಂಗ್ ರೋಡಲ್ಲಿ. ಇದೇನಾದರೂ ನೈಸ್ ರೋಡ್ ಇತ್ತಲ್ಲ, ಆ ರೀತಿ ಏನಾದರೂ ಮಾಡಕ್ಕೆ ಹೋದಾಗ ಖಾಸಗಿ ನಮ್ಮ ರೈತರ ಜಮೀನೆಲ್ಲ ಖಾಸಗಿಯವ್ರಿಗೆ ರಸ್ತೆಗೆ ಬಂದುಬಿಡ್ತಾರೆ. ಇದನ್ನು ದಯವಿಟ್ಟು ಸರ್ಕಾರದಿಂದ ಮಾಡ್ತಕ್ಕಂಥದ್ದೇ ಭಾಳ ಉತ್ತಮ. ಈ BBMP ವಿಚಾರದಲ್ಲೂ ಬಂದಾಗ ಅಲ್ಲೊಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ, 3 ವರ್ಷದ ಆಗೋವರೆಗೂ ದುಡ್ಡು ಕೇಳಂಗಿಲ್ಲ ಅಂತೇಳಿ. BBMP ಟೆಂಡರ್ ಹಾಕೋರು 3 ವರ್ಷದೊಳಗೆ ಹಣ ಕೇಳುವುದಾದರೆ ಟೆಂಡರ್ ಹಾಕಬಾರ್ದು. ಹಾಗಾದರೆ ಬಂಡವಾಳ ಹಾಕುವಂಥ ಗುತ್ತಿಗೆದಾರರ ಕತೆ ಏನು? ಪಾತೋಲ್ಗಳು ಇನ್ನೂ ಹಾಗೇ ಇರುತ್ತೆ. ನಿಮ್ಮಲ್ಲೇ ಕಾರ್ಪೊರೇಷನ್ ಅಲ್ಲಿ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ. ಮತ್ತು ಬೆಂಗಳೂರು ನಗರದಲ್ಲಿ 6,15,000 B ಖಾತೆಗಳಿದೆ. 6,15,000 B ಖಾತೆಗಳಿದೆ. ಅದನ್ನು A ಖಾತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಈ ಅಭಿವೃದ್ಧಿ ಶುಲ್ಕ ಬರೋದ್ರಲ್ಲಿ ಫೈನು, ಆದರೆ ಅದಕ್ಕೆ ರೆಗ್ಯುಲರೈಸ್ ಮಾಡುವಾಗ
ನೀವು ಅಭಿವೃದ್ಧಿ ಶುಲ್ಕ ತಗೊಳ್ಳೋದು ಒಳ್ಳೆಯದು. ಅದಕ್ಕೆ ನೀವು ಫೈನ್ ಗೀನ್ ಹಾಕಿದ್ರೆ ಎಲ್ಲ ಬಡವರೇ. ಬಿ ಖಾತೆ ಮಾಡಿರ್ತಕ್ಕಂಥವ್ರೆಲ್ಲ ಬಡವರೇ. ರಮೇಶ್ ಅವ್ರು ಹೌದಲ್ವಾ? ಬಿ ಖಾತೆ ಮಾಡಿರ್ತಕ್ಕಂಥವ್ರೆಲ್ಲ ಬಡವರೇ, ಮನೆಗಳು ಕಟ್ಟಿರೋರು, ಯಾರು ಸೌಕರ್ಯ ಯಾರೂ ಇರೋದಿಲ್ಲ. ಆದ್ದರಿಂದ ಇದೊಂದು ವಿಚಾರ, ಅದರಲ್ಲೂ ವಿಚಾರದಲ್ಲಿ ಯಾಕಂದರೆ ಬೆಂಗಳೂರು ಬಗ್ಗೆ ತಾವು ಹೇಳಿದ್ರಿ. ಮತ್ತು ಈ SC ST ಈ ಗುತ್ತಿದಾರಿಗೆ ಕನಿಷ್ಠ 50 ಲಕ್ಷವರೆಗಿನ ಟೆಂಡರ್ ಮಿತಿಯನ್ನು ಹೆಚ್ಚು ಮಾಡಬೇಕು ಅಂತ ಅವ್ರದ್ದು ಸಹ ಡಿಮಾಂಡ್ ಇದೆ. ಆದರೆ ಈ ವರ್ಗದವ್ರಿಗೆ 10 ವರ್ಷ ಅನುಭವ ಇರಬೇಕು ಅಂತ. SC ST ಅವ್ರ ಪಾಪ ಎಲ್ಲ 10 ವರ್ಷದವ್ರು ಸಿಗ್ತಾರೆ ನಿಮ್ಗೆ ಅನುಭವ ಇರ್ತಕ್ಕಂಥದ್ದು. ರಿಲ್ಯಾಕ್ಸೇಷನ್ ಇರಬೇಕು ಅವ್ರಿಗೆ. ಮಂಜುನಾಥ್ ಪ್ರಸಾದ್ ಅವರು ಇದ್ದಾರೆ, ಕಾರ್ಪೊರೇಷನಲ್ಲಿ ಅವರು ಮಾಡಿದ್ದಾರೆ ಕೆಲಸ. ಆದರೆ ಈ ವರ್ಗಕ್ಕೆ ನಾವು ಸಹಾಯ ಮಾಡಲ್ಲ ಅಂದರೆ ಬೆಂಗಳೂರು ಏನಾದರೂ ಡೆವಲಪ್ ಮಾಡಿದ್ರೆ ಅಂತ ಈ ವರ್ಗದವ್ರೆ. ಮತ್ತು ಬೆಂಗಳೂರಲ್ಲಿ 20,000 ಟ್ಯಾಕ್ಸಿ ಡ್ರೈವರ್ಗಳಿದ್ದಾರೆ. ಅವ್ರ ಬಗ್ಗೆ ಎಲ್ಲೂ ಸಹ ಟ್ಯಾಕ್ಸಿ ಡ್ರೈವರ್ಸ್ ಆ್ಯಂಡ್ ಆಟೋ ಡ್ರೈವರ್ಸ್ ಇದೆ. ಮತ್ತು ಭಾರತೀಯ ಜನತಾ ಪಾರ್ಟಿಯವ್ರು ಬಂದಾಗ ಸಾಲ ಮಾಡೋದ್ರಲ್ಲಿ ಭಾಳ ಖುಷಿ ಅವ್ರಿಗೆ. ಹೋದ್ಸಲಿ ಬಂದಾಗ ಬೆಂಗಳೂರಲ್ಲಿ 12 ಕಟ್ಟಡಗಳನ್ನ ಅಡವಿಟ್ಬಿಟ್ಟಿದ್ರು. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಆ ಕಟ್ಟಡಗಳನ್ನೆಲ್ಲ ವಾಪಸ್ ತಗೊಂಡ್ರು. ಈಗಲೂ ಸಹ ಪರಿಸ್ಥಿತಿ ಹಂಗೆ ಕಾಣುತ್ತೆ. ಒಳ್ಳೊಳ್ಳೆ ಬಿಲ್ಡಿಂಗ್ನ ಅಡವಿಡೋಕೆ ಕಾಣುತ್ತೆ. ಆ ಥರ ಅಡವಿಡೋಂಗಿದ್ರೆ ಆ ಥರ ಅಡವಿಡಿ ಏನು ತೊಂದರೆ ಇಲ್ಲ. ನಮಗೆ ಸಾಲ ಮಾಡೇ ನಾವು ಬದುಕಬೇಕು ದೇಶದಲ್ಲಿ. ಅಡವಿಡಿ ಯಾವುದನ್ನು ಅಡವಿಡಿ ಗೊತ್ತಾ? ಎಲ್ಲ 100 ವರ್ಷಕ್ಕೆ ಇದು ತಗೊಂಬಿಟ್ಟಿದ್ದಾರೆ, ಲೀಸ್ ತಗೊಂಬಿಟ್ಟಿದ್ದಾರೆ. ಮುಗಿಸ್ಬಿಟ್ಟೆ, 2 ನಿಮಿಷ. ಆ BMTC ಕಟ್ಟಡಗಳು ನರ್ಮ್ ಯೋಜನೆಯಲ್ಲಿ ಫಂಡ್ ಆಗಿದ್ದು ಕೇಂದ್ರ ಸರ್ಕಾರದ TTM ಅಂತ ಪ್ರಾಜೆಕ್ಟ್ಸ್. ಅದು ಹಣ ಕೇಂದ್ರ ಸರ್ಕಾರದ ಆವತ್ತು ಪಬ್ಲಿಕ್ ಫಂಡೇ, ಅದು ಏನಿಲ್ಲ. ಆದರೆ ಅಂಥ ಒಂದು ಸಂಸ್ಥೆ ಇವತ್ತು ಅಂಥ ಒಂದು ಕಟ್ಟಡಗಳನ್ನು ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಎಸ್ಪೆಷಲಿ ಅದನ್ನು ಹಣ ಇಡ್ತಕ್ಕಂಥದ್ದಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು BMTC ಆಗಿದೆ. ಇದೊಂದು ದುರ್ದೈವ. ಆದ್ದರಿಂದ ನನ್ನ ತಮ್ಮಲ್ಲಿ ಒತ್ತಾಯ ಏನು ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ 100 ವರ್ಷ ನಮ್ದೆಲ್ಲ ಲೀಸ್ ತಗೊಂಬಿಟ್ಟಿದ್ದಾರೆ ಬ್ಯಾಂಗ್ಳೂರು ಕಾರ್ಪೊರೇಷನ್ದು. ಒಳ್ಳೊಳ್ಳೆ ಜಾಗಗಳು, ಅದಕ್ಕೆ 500 ರೂಪಾಯಿ ಕೂಡ ಬಾಡಿಗೆ ಬರೋದಿಲ್ಲ. ಅದನ್ನೆಲ್ಲ ಅಡವಿಟ್ಬಿಡಿ, ಏನೂ ತೊಂದರೆ ಇಲ್ಲ ನಮಗೆ. ಭಾಳಷ್ಟು ಪ್ರಾಪರ್ಟಿಗಳು 100 ವರ್ಷಕ್ಕೆ ಲೀಸ್ ತಗೊಂಬಿಟ್ಟಿದ್ದಾರೆ. 500,000 ಬಾಡಿಗೆ ಕೊಡೋದು. ಅದರಲ್ಲಿ ಕಮರ್ಷಿಯಲ್ ಅವ್ರಿಗೆ ಇನ್ಕಮು ರೆವೆನ್ಯೂ ಲಕ್ಷಾಂತರ ರೂಪಾಯಿಲಿದೆ. ಅಂಥ ಬಿಲ್ಡಿಂಗ್ನ ಅಡವಿಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಕಾರ್ಪೊರೇಷನ್ದು ಮಾರ್ಕೆಟು ಇಂಥವೆಲ್ಲ ದಯವಿಟ್ಟು ಅಡವಿಡೋದು ಬೇಕಾಗಿಲ್ಲ ಅಂತ ಹೇಳಿ ನಾನೊಂದು ಸಲಹೆ ಕೊಡ್ತಾ ಇದ್ದೀನಿ. ಆದ್ದರಿಂದ ಮತ್ತು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಪ್ರಾಜೆಕ್ಟ್ ನಮ್ಮ ಸಿದ್ದರಾಮಯ್ಯನವರು ಇದ್ದಾಗ ಇಂದಿರಾ ಕ್ಯಾಂಟೀನ್ ಕಾರ್ಪೊರೇಷನ್ ಕಡೆಯಿಂದ ಒಳ್ಳೆ ಪಾಪ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬಡವರು ಮತ್ತು ವಲಸೆ ಬಂದಿರತಕ್ಕಂಥವ್ರಿಗೆ ಒಳ್ಳೆ ಊಟ ತಿಂಡಿ ಸಿಗ್ತಾಯಿತ್ತು. ಒಳ್ಳೆಯದು ಅನ್ನೋದು ಅವ್ರಿಗೆ ಸಮಾಧಾನಕರವಾದಂಥ ಸಿಗ್ತಾಯಿತ್ತು. ಅದನ್ನು ಹಣ ಕೊಡದೆ 3 ವರ್ಷದಿಂದ 4 ವರ್ಷದಿಂದ ಅದನ್ನು ಕಂಪ್ಲೀಟಾಗಿ ಮುಚ್ಚೋ ಒಂದು ಷಡ್ಯಂತ್ರ ನಡೀತದೆ. ಆಗಬಾರ್ದು. ಈಗ ತಮಿಳ್ನಾಡಲ್ಲಿ ಜಿದ್ದಾಜಿದ್ದಿ ಪಾಲಿಟಿಕ್ಸ್ ನಡೆಯುತ್ತೆ. ADMK ಅವರು ಅಮ್ಮ ಕ್ಯಾಂಟೀನ್ ತಂದರು, ಸ್ಟಾಲಿನ್ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾಕಂದರೆ ಬಡವ್ರ ಪರ ಇರ್ತಕ್ಕಂಥ ಕಾರ್ಯಕ್ರಮಗಳು, ಬಡವ್ರ ಪರ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ದಯವಿಟ್ಟು ಅದನ್ನು ಯಾವುದೋ ಒಂದು ಕಾರಣ ಹೇಳಿ ಅದನ್ನು ಮುಚ್ಚಕ್ಕೆ ಯಾವುದಾದ್ರೂ ನೆವಗಳು ಮಾಡಿ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಈ ಮತ್ತೊಂದು ಬೆಂಗಳೂರು ಪ್ರಸಾದವ್ರೆ, ನಮಗಿರೋ ಅನುಭವ ಒಂದು 200-300 ಜನ ಫಿಕ್ಸ್ ಆಗಿಬಿಟ್ಟು ತಿಂಡಿ ಊಟ ಮಾಡ್ಕೊಂಡ್ರೆ ಕಿತ್ತೋದು ಕ್ಯಾಂಟೀನ್. ಯಾರು ಹೊರಗಡೆಗೆ ಬಿಡಲಿಲ್ಲ. ಅವರು 2 ಜನ ಹೋಗೋದು ತಿನ್ನೋದು. ತುಮಕೂರು ಜಿಲ್ಲೆ ಮಾಧವಸ್ವಾಮಿ ಅವರು ತುಮಕೂರು ಜಿಲ್ಲೆಯಿಂದ ಬರ್ತಾ ಇರಿ. ಒಂದೇ ಒಂದು ನಿಮಿಷ ಸರ್, ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾನು ಮಾತಾಡಲು ಬಯಸ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ ಸಭಾಪತಿಗಳೇ, ಪಿಕ್ಸ್ ಆಗಿ ಬೆಳಿಗ್ಗೆ ಸ್ವಲ್ಪ ಜನ ಪಿಕ್ಸ್ ಇದೆ. ಒಂದೇ ನಿಮಿಷ ಸರ್, ದಯವಿಟ್ಟು ಕೇಳಿ. ಯಾಕೆಂದ್ರೆ ನಾನು ಬೇಸಿಕಲಿ ಹೋಟೆಲಿಯರ್, ನನಗೂ ಗೊತ್ತಿದೆ ಅದ್ರ ಕಾಸ್ಟ್ ಬಗ್ಗೆ ಗೊತ್ತಿದೆ. ಮುಖ್ಯಮಂತ್ರಿ ಅದಕ್ಕೆ ಉತ್ತರ ಕೊಡ್ತಾರೆ ಬಿಡಿ. ಅಲ್ಲ, ಸತ್ಯಾಂಶ ಸತ್ಯಾಂಶನ ಏನ್ ನಡೀತಾ ಇದೆ ಅನ್ನೋದನ್ನ ಸತ್ಯಾಂಶನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು 50 ಜನ ಬರ್ತಾರೆ ಸರ್, 500 ಜನ ಬಿಲ್ ಆಗುತ್ತೆ ಸರ್. ಇದು ಪರಂಪರೆ. ಆಮೇಲೆ ಕಾಂಟ್ರಾಕ್ಟರ್ಗಳು ಅಸೋಸಿಯೇಷನ್ ಇದೆ ಸರ್. ಅದರಲ್ಲಿ ಒಂದೇ ಒಂದು ಅದರ ಔಟ್ಲೈಟ್ ಕಿಚನ್ ನಲ್ಲಿ
ಒಂದೇ ಕಡೆಯಿಂದ ತಂದು 500 ಕಡೆಗೆ ಸಪ್ಲೈ ಮಾಡ್ತಾರೆ ಸರ್. ಅದರ ಬಿಸಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಈಗ ಸಭಾಪತಿಗಳೇ ಚಿಕ್ಕನಾಯಕನಹಳ್ಳಿಯಿಂದ ನಮ್ಮ ಮಾಧುಸ್ವಾಮಿ ಅವರು ಬೆಂಗಳೂರು ಬರ್ತಾರೆ, ಅವರು ಮಂಡ್ಯದಿಂದ ಬರ್ತಾರೆ, ಬಾಂಬೆನಲ್ಲಿದ್ದವರು. ಬನ್ನಿ ಸರ್, ಬನ್ನಿ, ಸ್ವಲ್ಪ ನಾವು ಹೇಳೋದು ಸ್ವಲ್ಪ ಕೇಳಿ. ಅದಕ್ಕೆ ಅಮ್ಮ ಕ್ಯಾಂಟೀನ್ ಅಂತಿತ್ತು. 3 ಜನ ಕಾಂಗ್ರೆಸ್ ಸದಸ್ಯರು ಉಗ್ರ ಹೋರಾಟ, ಅವ್ರಿಗೆ ನಿಮ್ಮ ಪಾರ್ಟಿ ಸೇರ್ಕೊಂಡು ಮಂತ್ರಿ ಆಗ್ಬಿಟ್ಟಿದ್ದಾರೆ, ಇಂದಿರಾ ಕ್ಯಾಂಟೀನ್ ಇಡಿ ಅಂತ. ಸೊ ಬಡವರ ಪರ ಇದ್ದಂಥ ಇಂದಿರಾ ಗಾಂಧಿ, ಆದ್ದರಿಂದ ತಪ್ಪಾಗಿರ್ಬೋದು, 200 ಜನನೇ ಫಿಕ್ಸ್ ಇರ್ಬೋದು. ಅವರೇನು ಕರೋಡಪತಿಗಳು ನಿಮ್ಮ ಬೆನ್ಸ್ ಕಾರಲ್ಲಿ ಇಲ್ಲಾಂದರೆ ಇನ್ಯಾವುದೋ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬಂದು ನಿಲ್ಲಿಸ್ಬಿಟ್ಟು ತಿನ್ನೋದಿಲ್ಲ. ಬಡವರು ಇದ್ದಾರೆ, ಈಗಲೂ ಇದ್ದಾರೆ. ನಿಮ್ಗೆ ಒಳಗಡೆ ನುಗ್ಗಿ ಬೆಂಗಳೂರು ಒಳಗಡೆ ಸ್ಲಮ್ ಯಾವುದು ರಮೇಶನ್ಗೆ ಒಬ್ಬನಿಗೆ ಗೊತ್ತಾಗೋದೇನು, ಯಾರಿಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಅದು ಎಷ್ಟು ಕಷ್ಟ ಆಗೋದು ನಿಮ್ಗೆ ಗೊತ್ತಿಲ್ಲ. ಡಾಲರ್ಸ್ ಕೊನೆಯಲ್ಲೂ ಬಡವರು ಇದ್ದಾರೆ ಸರ್. ಗೌಡ್ರೆ, ಡಾಲರ್ಸ್ ಕೊನೆಯಲ್ಲೂ ಬಡವರು ಇದ್ದಾರೆ ಸರ್. ಗೌಡ್ರೆ, ದಯವಿಟ್ಟು ಆಗ್ತಾ ಇಲ್ಲ, ಸ್ವಲ್ಪ ಇರಿ. ಅವ್ರು ಮಾತಾಡ್ಲಿ. 2 ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಮನ್ರೇಗಾ ಬಗ್ಗೆನೂ ಸಹ ಏನು ಹೇಳಲಿಲ್ಲ. ಇವತ್ತೇನಾದ್ರು ಅದು ಕಾರ್ಯಕ್ರಮ, ಇಟ್ಸ್ ಎ ಕಾನೂನು ಅದು. ಅದನ್ನ ದೇಶದ ಪ್ರಧಾನಮಂತ್ರಿಗಳು ಮೊದಲನೇ ಪ್ರಧಾನಮಂತ್ರಿ ಆದಾಗ इसको कुछ नहीं होने दूंगा, ये जीता जाता सबूत है, गरीब लोगों को गड्ढा खोदने के लिए रख दिया है ಅಂತ ಅಂದ್ರು. ನಿಮ್ಮ ದೇಶದ ಪ್ರಧಾನಮಂತ್ರಿ ಹೇಳ ಹೆಸರು ಯಾಕೆ ಸುಮ್ಮನೆ ನನ್ನ ರೇಗಿಸ್ತೀರಾ? ಸುಮ್ಮನಿರಿ. ಅವ್ರು ಮಾಧುಸ್ವಾಮಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಮೆತ್ತಿಗೆ ಮಾತಾಡ್ತಾ ಇದ್ದೀನಿ ಅಂತ. ಈ ಒಂದು ಕಾರ್ಯಕ್ರಮ ಕೋವಿಡ್ ಸಂದರ್ಭದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಉದ್ಯೋಗ ಅವಕಾಶಗಳೇ ಇರಲಿಲ್ಲ. ಇವತ್ತೇನಾದರೂ ಅಗ್ರಿಕಲ್ಚರ್ ಆಕ್ಟಿವಿಟೀಸು ಕೋವಿಡ್ ಸಂದರ್ಭದಲ್ಲಿ ಅದೊಂದೇ ನಡೀತಾ ಇದ್ದಿದ್ದು, ಬಾಕಿ ಇದೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ಅದಕ್ಕೆ ನಾವು ಅಡಿಷನಲ್ ಏನಾದರೂ ಫಂಡ್ ಕೊಡಬೇಕಾಗಿತ್ತು. ಆದ್ದರಿಂದ ಮನ್ರೇಗಾ ಮತ್ತು ಇಂದಿರಾ ಕ್ಯಾಂಟೀನ್ ಇದೆ ನೋಡಿ, ಅದಕ್ಕೆ ಪುನಶ್ಚೇತನ ಮಾಡ್ತಕ್ಕಂಥ, ತಪ್ಪಾಗಿದ್ರೆ ಅವ್ರನ್ನೆಲ್ಲ ಸದೆ ಬಡೀರಿ. ಯಾಕಂದರೆ ಆ ಕಂಟ್ರಾಕ್ಟ್ಗಳು ಸಹ ಅವರು ಬಾಂಬೆಯಿಂದ ಬಂದಿರೋರು, ಊಟ ಕೊಡೋರು, ಅವರೆಲ್ಲ ಹೋಟ್ಲ್ ಇರಿಸಿದ್ದಾರೆ ನೋಡಿ, ಮಂಗಳೂರವರು, ಈ ಮಂಡ್ಯದವರು, ಇವರೇ ಅಲ್ಲಿ ಬಂದಿರೋರು. ಅವರಿಗೆ 3 ವರ್ಷದಿಂದ ದುಡ್ಡು ಕೊಟ್ಟಿಲ್ಲ. ಕಳಪೆ ಊಟ ಆದರೆ ನಾನು ಹೇಳ್ತೀನಿ ಕೇಳಿ. ಸ್ಕೂಟರ್, ಈಗ ಕೋವಿಡಲ್ಲಿ ನಾವೆಲ್ಲ ಫುಡ್ ಕಿಟ್ ಕೊಡ್ತಾ ಇದ್ವಿ, ಸ್ಕೂಟ್ರಲ್ಲಿ ಬರೋರು, ರೀ ನೀವು ಸ್ಕೂಟ್ರಿಂದ ತಗೋಬೇಡ್ರಿ ಸರ್, ನಾವೆಲ್ಲ ಡೆಲಿವರಿ ಬಾಯ್ಸ್ ಸರ್, ಹೆಣ್ಮಕ್ಳು, ದಯವಿಟ್ಟು ಫುಡ್ ಕಿಟ್ ಕೊಡಿಸಿ ಸರ್ ಅಂತ. ಈ ಪರಿಸ್ಥಿತಿ, ಬಡತನ ಅನ್ನೋದಿದೆ ನೋಡಿ, ಅದು ಗೊತ್ತಾಗೋದಿಲ್ಲ ನಮಗೆ. ಆದ್ದರಿಂದ ದಯವಿಟ್ಟು ಬಡವರ ಪರ ಇರ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಹೇಳ್ತೀನಿ. ಆದ್ದರಿಂದ ಇದರಲ್ಲಿ ನಾವು ನಿರೀಕ್ಷೆ ಮಾಡಬೇಕು. ಏನು ಬಸವರಾಜ ಬೊಮ್ಮಾಯಿ ಅವರು ಒಂದು ಒಳ್ಳೆ ಹಿನ್ನೆಲೆ ಇಟ್ಕೊಂಡು ಬಂದಿರತಕ್ಕಂಥವರು ಬಡವರ ಪರ ಅಥವಾ ರಾಜ್ಯದ ದುರ್ಬಲ ವರ್ಗದವರಿಗೆ ಅನುಕೂಲ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ನಮಗೆ ಭಾಳ ನಿರಾಶೆ ಆಗಿದೆ. ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಹೇಳೋಕ್ಕೂ ಬೇರೆ ಸದಸ್ಯರು ನಮ್ಮ ಕಡೆಯಿಂದ ಪ್ರಕಾಶ್ ರಾಥೋಡ್ ಸಹ ಒಂದು ಮಾತಾಡ್ತಾರೆ. ರವಿಕುಮಾರ್ ಇರ್ಲಿ, ಪಕ್ಷ ಏನಲ್ಲಿ ಹೇಳಿನಲ್ಲಿ ಪಕ್ಷ ಹಾಕ್ಸಿಲ್ಲ. ರವಿಕುಮಾರ್ ಇದಕ್ಕೂ ಪಕ್ಷ ತರ್ತೀರ. ಸಭಾಪತಿಗಳೇ, ಬಹಳ ಒಳ್ಳೆ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಇದನ್ನ ಒಂದು ಶಬ್ದದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಪ್ರಯೋಗಗಳನ್ನು ಹೊಂದಿರತಕ್ಕಂಥ, ಅದು ಕೃಷಿ ಕ್ಷೇತ್ರ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಆರೋಗ್ಯ ಕ್ಷೇತ್ರ ಇರಲಿ, ಸಾಮಾಜಿಕ